ಆತ್ಮೀಯರೇ ನಮಸ್ಕಾರ. ನಮ್ಮ ಭಕ್ತಿ ಮಲ್ಲಿಕಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಶ್ರೀ ಮಹಾಲಕ್ಷ್ಮಿ ಅಷ್ಟಕಂ ಎನ್ನುವಂಥ ಮಂತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲರಿಗೂ ತಿಳಿದಿರುವಂತೆ ಮಹಾಲಕ್ಷ್ಮಿ ಧನ, ಧಾನ್ಯ, ಸಂಪತ್ತು, ಸುಖ, ಶಾಂತಿ ನೀಡುವಂಥ ಅಧಿದೇವತೆ. ಅವಳನ್ನು ನಂಬಿದರೆ ನಾರಾಯಣನೂ ಸಹ ಅವಳೊಂದಿಗೆ ಮನೆಗೆ ಬಂದೇ ಬರುತ್ತಾನೆ ಎನ್ನುವ ನಂಬಿಕೆಯಿಂದ ನಾವು ನಿತ್ಯವೂ ಅವರನ್ನು ಪ್ರಾರ್ಥಿಸುತ್ತಿರುತ್ತೇವೆ. ಅಲ್ಲದೆ ನಾವು ವಿಶೇಷವಾಗಿ ಶುಕ್ರವಾರದಂದು ಈ ಲಕ್ಷ್ಮೀ ಅಷ್ಟಕವನ್ನು ಪಠಿಸಿದಲ್ಲಿ ಎಲ್ಲ ತೊಂದರೆಗಳು ನಿವಾರಣೆಯಾಗಿ ಅಷ್ಟಲಕ್ಷ್ಮಿಯರ ವರ ಅನುಗ್ರಹ ನಮಗೆ ಶತಸಿದ್ಧವಾಗಿ ದೊರಕುತ್ತದೆ. ದೈವಿಕವಾಗಿ ತಾಯಿಯ ಆಶೀರ್ವಾದವನ್ನು ಪಡೆಯಲು, ಸಮೃದ್ಧ ಮತ್ತು ಶಾಂತಿಯುತ ಜೀವನವನ್ನು ಹೊಂದಲು ನಾವು ಈ ಮಹಾಲಕ್ಷ್ಮಿ ಅಷ್ಟಕವನ್ನು ಪಠಿಸಬೇಕು. ಆದ್ದರಿಂದ ಇದು ಅತ್ಯಂತ ಮಂಗಳಕರವಾಗಿರುವಂಥ ಸ್ತೋತ್ರ ಎಂದು ಪರಿಗಣಿಸಲಾಗಿದೆ. ಈ ಮಂತ್ರ ಈ ರೀತಿ ಇದೆ: ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವಪಾಪಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟಭಯಂಕರಿ ಸರ್ವದುಃಖಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸಿದ್ಧಿಬುದ್ಧಿಪ್ರದೇ ದೇವಿ ಭುಕ್ತಿಮುಕ್ತಿಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜೆ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೇ ಮಹಾಶಕ್ತಿ ಮಹೋದರೇ ಮಹಾಪಾಪಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಪದ್ಮಾಸನಸ್ಥಿತೆ ದೇವಿ ಪರಬ್ರಹ್ಮಸ್ವರೂಪಿಣಿ ಪರಮೇಶಿ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತುತೆ. ಶ್ವೇತಾಂಬರಧರೆ ದೇವಿ ನಾನಾಲಂಕಾರಭೂಷಿತೆ ಜಗಸ್ಥಿತೆ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮಾಷ್ಟಕಂ ಸ್ತೋತ್ರಂ ಯಃ ಪಠೇತ್ ಭಕ್ತಿಮಾನ್ ನರಃ ಸರ್ವಸಿದ್ಧಿಮವಾಪ್ನೋತಿ ರಾಜ್ಯಂ ಪ್ರಾಪ್ನೋತಿ ಸರ್ವದಾ. ಏಕಕಾಲೇ ಪಠೇತ್ ನಿತ್ಯಂ ಮಹಾಪಾಪವಿನಾಶನಂ ದ್ವಿಕಾಲಂ ಯಃ ಪಠೇತ್ ನಿತ್ಯಂ ಧನಧಾನ್ಯಸಮನ್ವಿತಾ. ತ್ರಿಕಾಲಂ ಯಃ ಪಠೇತ್ ನಿತ್ಯಂ ಮಹಾಶತ್ರುವಿನಾಶನಂ ಮಹಾಲಕ್ಷ್ಮೀರ್ಭವೇತ್ ನಿತ್ಯಂ ಪ್ರಸನ್ನಾ ವರದಾ ಶುಭಾ. ಲಕ್ಷ್ಮೀ ಅಷ್ಟಕಂ ಸಮಾಪ್ತಂ. ಇದು ಇಂದ್ರದೇವರು ತಮ್ಮ ಗುರುವಾಗಿರುವಂಥ ಮಹಾಲಕ್ಷ್ಮೀ ದೇವಿಗೆ ಮಾಡಿರುವಂಥ ಅತ್ಯಂತ ಪ್ರಭಾವಿಯಾಗಿರುವಂಥ ಮಂತ್ರವಾಗಿರುತ್ತದೆ. ನಾವೆಲ್ಲ ಭಕ್ತಿಯಿಂದ ಇದನ್ನು ಪಠಿಸಿ ಸುಖ ಶಾಂತಿಯನ್ನು ಪಡೆದುಕೊಳ್ಳೋಣ. ಧನ್ಯವಾದ ಮಿತ್ರರೇ, ಮತ್ತೆ ಭೇಟಿಯಾಗೋಣ.